ಮೇಡಮ್ ಪ್ರೀತಿ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ಕೇಸ್ ಬಗ್ಗೆ ಸ್ವಲ್ಪ ತನಿಖೆ ಮಾಡಬೇಕಾಯಿತು, ವಿಚಾರಣೆ ಮಾಡಬೇಕಾಯಿತು ಮೇಡಮ್. ಆ ಕೇಸ್ ಸ್ವಲ್ಪ ಬಗೆಹರಿಸ್ಬೇಕಾಯಿತು. ವಿಚಾರಣೆ ಮಾಡೋಣ ಬಿಡಿ, ಒಂದಿನ ಅನುಭವಿಸ್ಲಿ. ಇರಲಿ ಒಂದಿನ ಇಂಥವ್ರೆಲ್ಲನ ಬಂದು ಹೇಳಿದ ತಕ್ಷಣ ಸ್ಟೇಷನಿಗೆ ಬರಲಿಲ್ಲ ಅಂತಂದರೆ ಇಂಥವ್ರಿಗೆಲ್ಲ ಒಂದಿನ ಸ್ಟೇಷನಲ್ಲಿ ಹಾಕಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಗೊತ್ತಾಗ್ಬೇಕು ಅವ್ರಿಗೆಲ್ಲನ. ಸ್ಟೇಷನ್ಗೆ ಹಾಕಿದ್ರೆ ಬುದ್ಧಿ ಬರೋದಂಥವ್ರಿಗೆಲ್ಲನ ಎಲ್ಲ ಜೈಲಿಗೆ ಹಾಕಿ ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು. ಹಂಗಾದ್ರೆ ಗೊತ್ತಾಗುತ್ತೆ. 2 ದಿನ ಲೇಟ್ ಆಗಲಿ ಬಿಡ್ರಿ ಸರ್, ಅಂಥವರೆಲ್ಲ ಚೆನ್ನಾಗಿ ಬುದ್ಧಿ ಕಲ್ಕಂತಾರೆ. ಅವಾಗಿಂದ ಸರ್ ನಿಮ್ಮ ಹತ್ರ ಮಾತಾಡಬೇಕು, ಸರ್ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ ತಾಯಿ ಮಗ ಇಬ್ರು. ಬನ್ನಿ ಸ್ವಲ್ಪ ಮಾತಾಡಿ ಮೇಡಮ್ ಅವ್ರ ಹತ್ರ. ನೋಡಿ ಸರ್, ಅವ್ರಿಗೆ ಎಷ್ಟು ಧೈರ್ಯ ಇರಬೇಡ. ಸ್ಟೇಷನಿಂದ ಕಾಲ್ ಮಾಡಿ ಹೇಳಿ ಬರ್ರಿ ಅಂತ ಹೇಳಿ ಕರೆದ್ರೂ ಪಾಪ ಅವ್ರು ವೆಯ್ಟ್ ಮಾಡಿ ಹೋಗಿದ್ದಾರೆ. ಇವಾಗ ಇವ್ರ ಕಾಯಿಲೆ ಅವ್ರು ಬಂದಿಲ್ಲ, ನೀವು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಅವ್ರು ಬರಬೇಕು. ನಿಮ್ಮ ಕೇಸ್ ಬಗೆಹರಿಬೇಕಂತಂದ್ರೆ, ವಿಚಾರಣೆ ಮಾಡ್ಬೇಕಂತಂದ್ರೆ ಅವ್ರು ಬರಬೇಕು. ಅವ್ರು ಬಂದಿಲ್ಲ ಅಂತ ಹೇಳ್ತೀನಿ. ಪಾಪ ಅವರು ಅವತ್ತು ಕಾದು ಕಾದು ಅದೇ ಹೋಗ್ಬಿಟ್ರು ಇವ್ರ ಸಲುವಾಗಿ. ಇವ್ರು ತಪ್ಪಿಟ್ಕೊಂಡು ಇವರೇ ಬಂದಿಲ್ಲ ಅಂತಂದರೆ ಅಮ್ಮ ಇನ್ನು ಯಾವಾಗಮ್ಮ ನಮ್ಗೆ ವಿಚಾರಣೆ ಮಾಡ್ತಾರೆ? ಅತ್ಲ ಮನೆ ಬಿಟ್ಬಿಡೋಣ ಬಿಡಮ್ಮ, ಅತ್ಲಾಗ ಹಾಳಾಗೋದ್ರು ಹೋಗ್ಲಿ. ಏನಾದರೂ ಇವಾಗ ಅವ್ರು ವಿಚಾರಣೆ ಮಾಡಿದ್ರೆ ಮನೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೋದ್ರೆ ಸಾಕು. ಯಪ್ಪ ಸೊಳ್ಳೆ ಏನಮ್ಮ ಈ ಬೇಸಿಗೆ ಹೊತ್ತು ಸೆಕೆ ಅಂದರೆ ಸೆಕೆ ಆಗ್ತೈತೆ. ಯಪ್ಪ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ ಕಣಮ್ಮ. ಏನು ಸೆಕೆ, ಸೊಳ್ಳೆ, ಫ್ಯಾನ್ ಇಲ್ಲ, ಏನಿಲ್ಲ. ಅಮ್ಮ ನನಗಿಲ್ಲಿ ಇರೋಕ್ಕಾಗ್ತಾ ಇಲ್ಲ ಕಣಮ್ಮ. ನಿಮ್ಮಪ್ಪ ಹೆಂಗ ದುಡಿತೈತೆ, ಹೆಂಗ ಆಗ್ತೈತೆ ಅತ್ತಾಗೆ ಬಿಟ್ಬಿಡೋಣ, ಹಾಳಾಗೋದ್ರು ಹೋಗ್ಲಿ. ನನಗೂ ಒಂದು ರಾತ್ರಿಗೇನೆ ಸಾಕಪ್ಪ ಅನ್ನಿಸ್ತು. ರಾತ್ರಿ ಜೈಲಿಗೆ ಹಾಕಿದ್ರೆ ಇರೋಕ್ಕಾಗ್ತಾ ಇಲ್ವಲ್ಲ, ಇನ್ನು ವರ್ಷಾನ್ಗಟ್ಲೆ ಇರೋರು ಹೆಂಗಿರ್ತಾರೆ. ಒಂದೇ ರಾತ್ರಿಗೇನೆ ನನಗೆ ಸಾಕಾಗೋತಪ್ಪ. ಈ 4 ಗೋಡೆ ಮಧ್ಯೆ ಇರೋದು, ಎತ್ತು ಓಡಾಡಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ, ಏನಿಲ್ಲ. ಅಯ್ಯೋ ಊಟನೇ, ಅಯ್ಯಪ್ಪ ಊಟ ಏನು ಅಪ್ಪ, ಸೊಳ್ಳೆ, ಫ್ಯಾನ್ ಇಲ್ಲ, ಏನಿಲ್ಲ. ಅಯ್ಯೋ ಭಾಳ ಕಷ್ಟ ಅಪ್ಪ, ಇಲ್ಲಿ ಇರೋಕ್ಕಾಗಲ್ಲ ಕಣಪ್ಪ. ಹಾಳಾಗೋದ್ರೆ ಹೋಗುತ್ತೆ, ಬಿಟ್ಬಿಡೋಣ ಪಾಪ. ಯಾವಾಗ ಇವರು ವಿಚಾರಣೆ ಮಾಡತ್ಲಾಗ ನಮ್ಮನ್ನು ಕೈ ಬಿಡ್ತಾರೋ ಅಂತ ಅನ್ನಿಸ್ತೈತೆ. ನಿಂತ್ಕೊಳ್ರಿ ಮೇಲಕ್ಕೆ. ಮೇಡಮ್ ಬರ್ತಾ ಇಲ್ವಾ? ಇಲ್ಲಿ ಮೇಡಮ್ ಬರ್ತಾ ಇರೋದು ನೋಡಿ, ಎದ್ದು ನಿಂತ್ಕೊಳ್ಳಿ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್. ಏನಕ್ಕೆ ಸರ್ ಸರ್ ಅಂತ ಅವಾಗಿಂದ ಇವ್ರಿಗೆ ಕೂಗ್ತಾ ಇದ್ದೀರಂತೆ? ಏನಕ್ಕೆ, ಏನು ಪ್ರಾಬ್ಲಮ್ಮು? ಮೇಡಮ್ ಅವರೇ, ನಮ್ಮನ್ನ ಇಲ್ಲಿಂದ ಬಿಟ್ಬಿಡಿ. ಯಾವಾಗ ವಿಚಾರಣೆ ಮಾಡ್ತೀರಾ? ಯಾವಾಗ ವಿಚಾರಣೆ ಮಾಡಿ ನೀವು ನಮ್ಮನ್ನ ಇಲ್ಲಿಂದ ಕಳಿಸ್ತೀರಾ ಮೇಡಮ್ ಅವರೇ? ಕಾಯಬೇಕು. ಇನ್ನು ಅವ್ರು ಬಂದಿಲ್ಲ. ಅವ್ರು ಬರಬೇಕಂತಂದ್ರೆ ಇನ್ನು 2 ದಿವಸ ಆಗ್ಬೋದು, 3 ದಿವಸನೇ ಆಗ್ಬೋದು, ಬೇಡ ಇನ್ನೊಂದು ವಾರನೇ ಆಗ್ಬೋದು, ತಿಂಗಳೇ ಆಗ್ಬೋದು. ಗೊತ್ತಿಲ್ಲ ಅವ್ರು ಯಾವಾಗ ಬರ್ತಾರೆ ಅಂತ. ಈ ಕೇಸ್ ಯಾವಾಗ ಬಗೆಹರಿಯುತ್ತೆ ಅಂತ ಗೊತ್ತಿಲ್ಲ. ಅವ್ರು ಯಾವಾಗ ಬರ್ತಾರೋ ಅವಾಗ ವಿಚಾರಣೆ ಆಗುತ್ತೆ. ಅದು ಏನಿದೆ, ಯಾರ್ದು ತಪ್ಪು ಯಾರು ಸರಿ ಅಂತ ನೋಡ್ಬಿಟ್ಟು, ಈಗ ನಿಮ್ಮದೇ ತಪ್ಪು. ಯಾಕಂದರೆ ಅವ್ರ ಮನೇಲಿ ಇಟ್ಕೊಂಡು ಅವ್ರಿಗೆ ನೀವು ತುಂಬ ಟಾರ್ಚರ್ ಮಾಡ್ತಾ ಇದ್ದೀರಾ. ಅದರಲ್ಲೂ ಈಗ ನಿಮಗೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಅವ್ರು ಸರ್ ಫೋನ್ ಮಾಡಿ ಸ್ಟೇಷನಿಗೆ ಬಂದಿದ್ರೆ ನೀವು ನಿಮ್ಮನ್ನು ಜೈಲಿಗೆ ಆಗ್ತಾ ಇರಲಿಲ್ಲ. ಅದೇನು ವಿಚಾರಣೆ ಮಾಡಿಬಿಟ್ಟು ಯಾರು ತಪ್ಪೈತೆ ಯಾರು ಸರಿ ಅಂತೇಳಿ ನಾವು ತೀರ್ಮಾನ ಮಾಡಿ ಕಳಿಸ್ತಾ ಇದ್ವಿ, ಜೈಲಿಗೆ ಆಗ್ತಾ ಇರಲಿಲ್ಲ. ಇಲ್ಲೇ ಕಂಪ್ಲೇಂಟು ಬಗೆಹರಿದು ಹೋಗ್ಬಿಡೋದು. ಇಲ್ಲಿಗೆ ಕಂಪ್ಲೇಂಟ್ ಕ್ಲೋಸ್ ಮಾಡಿಬಿಟ್ಟು ಫೈಲ್ ಮಾಡಿ ಇಟ್ಬಿಡ್ತಿದ್ವಿ. ಇಲ್ಲಿಗೆ ಕಂಪ್ಲೇಂಟ್ ಕ್ಲೋಸ್ ಆಗಿಬಿಡೋದು. ಇಷ್ಟೊಂದು ಅನುಭವಿಸೋದೇ ಇರ್ತಾ ಇರಲಿಲ್ಲ. ನೀವು ಪೊಲೀಸ್ಗೆ ನಾವು ಎದುರಲ್ಲ, ನಾನು ಹೋಗಲ್ಲ, ನಾನು ಬರಲ್ಲ, ಈ ಥರ ಮಾತುಗಳು. ಅದಕ್ಕೆ ವೆಯ್ಟ್ ಮಾಡಿ. ಅವ್ರು ಬಂದಿಲ್ಲ, ಅವ್ರು ಬರೋವರೆಗೂ ವೆಯ್ಟ್ ಮಾಡಿ. ಹೇಳಿ ಕಳಿಸ್ರಿ ಮೇಡಮ್ ಅವರೇ. ಅವ್ರನ್ನೂ ಹೇಳಿ ಕಳಿಸಿರೇ ಓದ್ತಾರೆ. ಅದೇನು ತನಿಖೆ ಮಾಡಿ ನಮ್ಮನ್ನು ಇಲ್ಲಿಂದ ಬಿಟ್ಬಿಡಿ ಪ್ಲೀಸ್. ನಿಮ್ದು ಅಮ್ಮಯ್ಯ ಅಂತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ದಿನ ಫುಲ್ ಕಾದಿದ್ದಾರೆ ಗೊತ್ತಾ? ನೀವು ಬರ್ತೀರಾ ಅಂತೇಳಿ ಒಂದಿನ ಕಾದು ಅವ್ರು ಕಾದು ಹೋಗಿದ್ದಾರೆ. ಇವಾಗ ನೀವು ಕಾಯೋಕ್ಕಾಗ್ತಾ ಇಲ್ವಾ? ತಪ್ಪು ನಿಮ್ಮದೇ ಇಟ್ಕೊಂಡು ಫಸ್ಟಿಗೆ ನೀವು ಕಾಲ್ ಮಾಡಿದ ತಕ್ಷಣ ಬಂದಿದ್ರೆ ನಿಮ್ಗೇನು ತೊಂದರೆ ಇರ್ತಾ ಇರಲಿಲ್ಲ. ಇದೆಲ್ಲ ಅನುಭವಿಸೋದೇ ಇರ್ತಾ ಇರಲಿಲ್ಲ. ಇನ್ಮೇಲಾದರೂ ಬುದ್ಧಿ ಕಲ್ತ್ಕೊಳ್ಳಿ. ಏನು ತಿಳ್ಕೊಬಿಟ್ಟಿದ್ದೀರಾ ನೀವು? ಯಾರಾದ್ರೂ ಕಾಲ್ ಮಾಡಿದ್ದಾರೆ ಅಂತಂದರೆ ಅದೇನು ವಿಚಾರಿಸೋದು, ಯಾರು ತಪ್ಪು ಯಾರು ಸರಿ, ಯಾರು ತಪ್ಪಾಗಿರುತ್ತೋ ಅವ್ರಿಗೆ ಶಿಕ್ಷೆ ಆಗೇ ಆಗಿರುತ್ತೆ. ಯಾರ್ದು ಸರಿ ಆಗಿತ್ತೋ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಷ್ಟೇ. ಇವಾಗ ಮನೆ ಅವ್ರ ಹೆಸರಿಗೆ ತಾನೇ ಇರೋದು. ನೀವು ಇಷ್ಟೊಂದೆಲ್ಲ ಗಾಂಚಲಿ ಮಾಡ್ತಾಯಿದ್ರೆ ನಿಮ್ಮದೇ ತಪ್ಪಿಟ್ಕೊಂಡು ಅದರ ಗಾಂಚಲಿ ಬೇರೆ. ಇವಾಗ ಅವ್ರಿಗೆ ನಾವು ಕೇಸ್ ವಾಪಸ್ ತಗೊಳ್ಳೋದಿಲ್ಲ ಸರ್, ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಿಮ್ಮದೇ ತಪ್ಪು. ಅವ್ರ ಮನೆ ಹೆಸರಿಗೆ ಇರೋದು ಮನೆ. ಅವ್ರ ಮನೇಲಿ ಎತ್ಕೊಬಿಟ್ಟು ನೀವು ಈ ಥರ ಮಾಡಿದ್ರೆ ಅಲ್ಲ, ಹೇಳಿ ನೀವೇನೆ. ಅದರಲ್ಲಿ ಕಾಲ್ ಮಾಡಿದ್ರೆ ಒಂಥರ ನಿಮಗೆ ಮಾಡಿಬಿಡ್ತೀರಾ, ಇಲ್ಲಿ ಗೋಳಾಡ್ತೀರಾ. ಮುಂಚೆಗೆ ನಿಮ್ಗೆ ಎಚ್ಚರಿಕೆ ಬೇಕು ತಾನೆ? ಏನು ಭಯ ಇಲ್ವಾ ನಿಮಗೆ? ಇಷ್ಟೊಂದೆಲ್ಲ ಸ್ಟ್ರಿಕ್ಟ್ ಇದ್ರು ಭಯ ಇಲ್ಲ ಅಂತಂದರೆ ಭಯ ಇಲ್ದವ್ರ ಥರ ಮಾಡ್ತಾ ಇದ್ದೀರಲ್ಲ ನೀವು. ಅದಕ್ಕೆ ಸರ್ ಹಿಂಗೆ ಇಂಥವ್ರನ್ನೆಲ್ಲ ಏನು ಮಾಡ್ಬೇಕಂತಂದರೆ 2 ದಿನ ಜೈಲಿಗೆ ಹಾಕಿ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. 2 ದಿನ ಜೈಲಿಗೆ ಹಾಕ್ಬೇಕು ಸರ್. ಇನ್ನೊಂದು ವಾರ ಮುಂದೆ ಕೊಡಿ ಹೇಳ್ತೀನಿ. ಈ ಕೇಸ್ ಇಲ್ಲಿಗೆ ಬಗೆಹರಿಯೋದು ಬೇಡ ಸರ್. ಇನ್ನೂ 1 ವಾರ ಮುಂದೆ ಹೋಗ್ಲಿ ಬಿಡಿ. ಇನ್ನೊಂದು ವಾರ ಬಿಟ್ಕೊಂಡು ಬರೋಕೆ ಹೇಳಿ ಅವ್ರಿಗೆ. ಬೇಡ ಮೇಡಮ್ ಅವರೇ ಪ್ಲೀಸ್, ನಮ್ಮ ಕೈಲೇ ಇರೋಕ್ಕಾಗ್ತಾ ಇಲ್ಲ. ಪ್ಲೀಸ್ ನಿಮ್ಮ ತಮ್ಮಯ್ಯ ಅಂತೀನಿ ಕರೆಸ್ರಿ. ನಾವು ಅದೇನು ತೀರ್ಮಾನ ಮಾಡ್ಕೊಂತೀವಿ ಮೇಡಮ್ ಅವರೇ. ಪ್ಲೀಸ್ ಅವ್ರಿಗೆ ಬೇಕಾದರೆ ಬಿಟ್ಟು ಹೋಗ್ತೀವಿ, ನಾವು ಬೇರೆ ಮನೆಗೆ ಹೋಗ್ತೀವಿ ಮೇಡಮ್ ಅವರೇ. ನಮಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ, ಬೇರೆ ಮನೆಗೆ ಹೋಗ್ತೀವಿ, ಇಲ್ಲಿ ಇರೋಕ್ಕಾಗಲ್ಲ, ಬೇರೆ ಮನೆಗೆ ಹೋಗ್ತೀವಿ ಪ್ಲೀಸ್.
ಬೇರೆ ಮನೆಗೆ ಹೊರ್ಟೋಗ್ಬಿಡ್ತೀವಿ, ಅವ್ರಿಗೆ ಮನೆ ಎಲ್ಲ ಬಿಟ್ಟು ಹೋಗ್ಬಿಡ್ತೀವಿ. ಪ್ಲೀಸ್ ಕರೆಸ್ರಿ ಮೇಡಮರೇ, ನಮ್ಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಎಲ್ಲನ ಬರ್ದು ಕೊಟ್ಬಿಟ್ಟು ನಮಗಿದ್ರಾಗ ಏನು ಭಾಗ ಬೇಡ ಅಂತೇಳಿ ನಾವು ಹೋಗಿ ಬಾಡಿಗೆ ಮನೆಯಲ್ಲೇ ಇರ್ತೀವಿ. ಅವ್ರಿಗೆ ಬರ್ಕೊಡ್ತೀವಿ. ನಾವು ಹಂಗೆ ಮಾಡಿದ್ದು ತಪ್ಪಾಯಿತು ಮೇಡಮರೇ, ಪ್ಲೀಸ್ ಕರೆಸ್ರಿ. ನಮ್ಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ. ನಾನು ನನ್ನ ಮಗ, ನನ್ನ ಮಕ್ಕಳು ಇಬ್ಬರು ಹೆಣ್ಮಕ್ಳು ಬೇರೆ ಇದ್ದಾರೆ, ವಯಸ್ಸಿಗೆ ಬಂದವರು. ಮನೆಗೆ ಹೋಗ್ಬೇಕು. ಪ್ಲೀಸ್ ಮೇಡಮರೇ, ಪ್ಲೀಸ್ ನಾನು ಇಲ್ಲಿಂದ ಕಳಿಸ್ಕೊಂಡು ಕೊಡಿ ಪ್ಲೀಸ್. ನಿಮ್ದು ಅಮ್ಮಯ್ಯ ಅಂತೀನಿ ಪ್ಲೀಸ್. ಇಲ್ಲ, ಇನ್ನೂ ಒಂದು ವಾರ ತನಿಖೆ ಮಾಡೋದಿಲ್ಲ, ಇನ್ನೂ ಒಂದು ವಾರ ಲೇಟೆ. ಅವ್ರು ಬರೋವರೆಗೂ ವೆಯ್ಟ್ ಮಾಡ್ಬೇಕು. ಅವ್ರು ಇನ್ನೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮದು ತಪ್ಪಿದೆ. ನೀವು ಹೇಳಿದ ತಕ್ಷಣ ಬರಬೇಕಾಗಿತ್ತು. ಏನೋ ಬರಲಿಲ್ಲ, ನಾವು ಏನೋ ಎದುರಿಸಕ್ಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದ್ವಿ. ಹಿಂಗೆ ಅಮ್ಮಂಗಿದ್ರೆ ನಿಜವಾಗ್ಲೂ ಕಂಪ್ಲೇಂಟ್ ಕೊಟ್ಟವ್ರೆ ಅಮ್ಮಂಗಿದ್ರೆ ಬರ್ತಾ ಇದ್ವಿ. ಅವ್ರೇನಾದ್ರೂ ಸುಮ್ಮನೆ ನಿಮ್ಗೆ ಎದುರಿಸೋಕೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಕಾಲ್ ಮಾಡಿದರೆ ಸ್ಟೇಷನಿಗೆ ಬಂದು ಕೇಳಬೇಕಾಗಿತ್ತು. ಇವಾಗ ಅವ್ರ ವಿರುದ್ಧ ನೀವು ಅವಾಗ ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ಲ. ಹಾಂ, ಅದನ್ನು ಹೇಳಿ ನೀವು ಫಸ್ಟ್ ಅದು ಏನು ಈಗ ಸ್ಟೇಷನಿಂದ ಕಾಲ್ ಬಂತಾ, ಯಾರು ಕಾಲ್ ಮಾಡಿದ್ದಾರೆ ಏನು, ನೀವು ಅದನ್ನಾದರೂ ತಿಳ್ಕೊಳ್ಳೋಕೆ ಟ್ರೈ ಮಾಡಿದ್ರಾ? ಇಲ್ಲ ತಾನೇ. ಅದಕ್ಕೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ನೀವು ಅನುಭವಿಸಿ. ನಡೀರಿ ಸರ್, ಒಂದು ವಾರ ಮುಂದೆ ಹೋಗಲಿ. ಒಂದು ವಾರ ಬಿಟ್ಟು ತನಿಖೆ ಮಾಡಿದ್ರೆ ಆಯ್ತು. ಒಂದು ವಾರ ಇರಲಿ. ಇಂಥವರೆಲ್ಲ ಜೈಲಲ್ಲಿ ಒಂದು ವಾರ ಇದ್ರೇ ಗೊತ್ತಾಗೋದು. ನಡೀರಿ ಸರ್. ಅಯ್ಯೋ ಪಾಪ, ಇದೇನ ಇದು ಹಿಂಗೆ ಹೇಳ್ತಾ ಇದ್ದಾರೆ ಮೇಡಮರು. ಹೋಗತ್ತ, ನಾವು ಬಂದಿದ್ರು ಬರ್ಬೋದಾಗಿತ್ತು ಅಲ್ಲೇನು ಪಾಪ. ಹೋಗತ್ತ, ಎಂಥ ಕೆಲಸ ಮಾಡ್ಕೊಂಡು ಇವತ್ತು ರಾತ್ರಿ ಕಳಿಬೇಕಂದ್ರೆ ಹೆಂಗಪ್ಪ. ಇಲ್ಲ ಒಂದು ರಾತ್ರಿ ಕಳಿಯೋದು ಅನ್ನಿಸ್ತೈತೆ. ಅಂಬ ಇರೋಕ್ಕಾಗಲ್ಲ ಕಣಪ್ಪ, ಇರೋಕ್ಕಾಗಲ್ಲ. ಅಪ್ಪ ಏನು ತಪ್ಪು ಮಾಡಬಾರ್ದಪ್ಪ. ಹಿಂಗೆ ಬಂದು ಸುಮ್ಮನೆ ನೋಟು ಸಿಕ್ಕಾಕೆ ಮತ್ಕೆ ನಾನು ತಪ್ಪು ಮಾಡ್ದಾಳೇನೆ. ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಇರೋದು ಕಲಿಬೇಕು. ಹೋಗತ್ತ, ಇವಳು ಪ್ರೀತಿ ಹಿಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅವಳು. ಥೂ, ನನಗಂತೂ ಸಿಟ್ಟೆ ಗೊತ್ತಾಯ್ತು. ನನಗೂ ಹಂಗೆ ಒಳಗೆ ಅಷ್ಟಿಷ್ಟು ಕೋಪ ಇಲ್ಲ ಅವ್ರ ಮೇಲೆ. ಸಿಕ್ಕಿಬಿಟ್ರೆ ಇವಾಗ ನನಗೆ ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ. ಆದರೂ ಇವಾಗ ಏನು ಮಾಡೋದು, ನಾನು ಇಲ್ಲೇನು ಮಾಡೋಕ್ಕಾಗ್ತಾ ಇಲ್ಲ. ನಾನು ಹಿಂಗೆ ಅಂದ್ಕೊಂಡಿರಲಿಲ್ಲ ಕಣಮ್ಮ. ನೋಡು, ಇದ್ದಕ್ಕಿದ್ದಂಗೆ ಏನು ತಿಳಿಯಲ್ಲ ಅಮ್ಮಂಗಿದ್ರು ಹೆಂಗೆ ಮಾಡ್ತಾ ಇದ್ದಾರೆ. ಅವ್ರ ಬುದ್ಧಿ ನೋಡಮ್ಮ, ಎಂಥ ಬುದ್ಧಿ. ಯಪ್ಪ ಯಪ್ಪ ಯಪ್ಪ, ನಾನು ಏನೋ ಅಂತ ಅಂದ್ಕೊಂಡಿದ್ನಮ್ಮ. ಹಿಂಗೆ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತ ಅಂದ್ಕೊಂಡಿರಲಿಲ್ಲ. ಇವ್ರೇನು ಇಂಥವ್ರಾಗ್ಬಿಟ್ಟವಳೆ ಅಮ್ಮ. ಥೂ, ಗೈ ಅನ್ಸಿದ್ದು ನಮ್ಮನ್ನ ಅಂದಿದ್ದು. ಅವಳೇನೇನು ತೊಟ್ಟಂಗಿರಲ್ಲ ತಗ. ಅವಳಿಗೂ ಮುಂದೆ ಒಂದಿನ ಅವಳ ಮೇಲೆ ಕಂಪ್ಲೇಂಟ್ ಕೊಡೋರು ಯಾರನ್ನ ಹುಟ್ಕೊಂಬ್ತಾರೆ. ಅವಳಿಗೂ ಮುಂದೆ ಒಂದಲ್ಲ ಒಂದಿನ ಬಂದೇ ಬರುತ್ತೆ. ನಮ್ಮ ಎದುರಿಗೆ ಹಾಳಾಗಿ ಹೋಗ್ತಾಳೆ. ಹಾಳಾದ್ದಾಳೆ. ಥೂ, ಅಯ್ಯೋ ಎಂಥ ಕೆಲಸ ಮಾಡಿದ್ಲು. ನಮ್ಗೆ ಎಂಥ ಅದು ತಗೊಂಬಂದಿಕ್ಕಿದ್ಲಪ್ಪ ತಲೆನವ್ವ. ಹೋಗತ್ತ, ಇದೊಳ್ಳೆ ಸವಾಸತ್. ನಿಮ್ಮಪ್ಪ ಯಾವಾಗ ಬರುತ್ತೋ ಏನೋ. ನಿಮ್ಮಪ್ಪ ಬೇಲ್ ಕೊಡ್ಬೇಕು ಅಂತ ನಿಮ್ಮಪ್ಪಗೆ ಬಂದು ಒಂದು ದುಡ್ಡು ಪಟ್ಟು ಕೊಟ್ಟರೆ ಬಿಡ್ತಾರೆ ಅನ್ಸುತ್ತೆ. ನಿಮ್ಮ ಅಪ್ಪಗೆ ಬಂತೋ ಇಲ್ವೋ, ನಿಮ್ಮ ಅಪ್ಪಗೆ ಹೇಳಿರೋ ಇಲ್ವೋ. ನಿಮ್ಮ ಅತ್ತೆ ಇರ್ತಾಳೆ ಅಂದರೆ ಹೇಳಿರ್ತಾಳೆ. ನಿಮ್ಮ ಅತ್ತೆ ಅವರು ಇಲ್ಲದ್ದು ಹೇಳ್ಕೊಡ್ತಾರೆ ನಮ್ಮ ಅಪ್ಪಗೆ ಬೇರೆನೆ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ಕಣಮ್ಮ. ನನಗೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನು ಮಾಡೋಣಮ್ಮ ಇವಾಗ? ಅಮ್ಮ ಮತ್ತು ಸುಮ್ಮನೆ ಅತ್ತಿಗೆ ಹೇಳ್ಬೇಕಾಗಿತ್ತು ನಾವನ್ ಕಳಿಸು ಅಂತ. ಅವ ಅಪ್ಪ ಒಂಥರ ಬರುತ್ತೋ ಹೆಂಗೋ ಏನು ಮಾಡುತ್ತೋ ಅಮ್ಮಂಗೆ ಆಗ್ತೈತೆ. ಗೊತ್ತೈತೆ ಪಾಪ, ನಿಮ್ಮ ಅಪ್ಪ ಸುಮ್ಕೆ ಕರ್ಕೊಂಡು ಹೋಗುತ್ತೆ. ಬಂದು ಬರ್ದಂಗಂತ ಇರಲ್ಲ, ಬಂದು ಕರ್ಕೊಂಡು ಹೋಗುತ್ತೆ. ಒಂದು ವಾರ ಆಗಲ್ಲ. ಇವತ್ತು ನಾಳಿಕ ಇದು ಮಾಡ್ತಾರೆ. ಸುಮ್ಕಿರ ಅವ್ರು ಸುಮ್ಮನೆ ಹಂಗೆ ಅಂಬ್ತಾರೆ. ಇವತ್ತು ನಾಳಿಕ ನಮಗೆ ಎಲ್ಲ ಇದು ಮಾಡ್ತಾರೆ. ಸುಮ್ಕಿರು. ಏನಾಗಲ್ಲ. ಇವತ್ತು ನಾಳಿಕ ಬಿಡ್ತಾರೆ. ಸುಮ್ಮನೆ ನಾವು ಬರಲಿಲ್ವಲ್ಲ ಅದಕ್ಕೆ ಹಿಂಗೆ ಇದು ಮಾಡ್ತಾರೆ. ಏನು ಮಾಡೋಣಪ್ಪ? ಹೋಗತ್ತೆ, ನಡಿಯಪ್ಪ ಕುಕ್ಕ ಸುಮ್ಮನೆ ನೋಡಿ. ಒಬ್ರು ಮಕ್ಕ ನೋಡ್ಕೊಂಡು ಸುಮ್ಮನೆ ಕುಕ್ಕಬೇಕು. ಏನು ಮಾಡೋದು? ಗಾಡೆ ಮಧ್ಯೆ ಬರೀ ಗಾಡೆ ನೋಡ್ಬೇಕು. ಅತ್ತು ನೋಡಿರಿ, ಅತ್ತೆ ಹಿಡಿಕೊಂಡ್ರೆ ಬರೀ ಗಾಡೆ ನೋಡಬೇಕು. ಜೈಲಾಗಿ ಅಪ್ಪ ಇರೋಕ್ಕಾಗಲ್ಲಪ್ಪ. 4 ಗೋಡೆ ಮಧ್ಯೆ ಒಬ್ಬ ಮನುಷ್ಯ ಇರೋದು ಅಷ್ಟು ಸುಲಭದ ಮಾತಲ್ಲ. ಅಷ್ಟು ಕಷ್ಟ 4 ಗೋಡೆ ಮಧ್ಯೆ ಇರಬೇಕು ಅಂತಂದರೆ. ನಮಗೆ ಬಂದಿದ್ರು ಬತ್ತಿದ್ವಿ ಫೋನ್ ಮಾಡಿದ ತಕ್ಷಣ ಅಂತ ಅನ್ನಿಸ್ತೈತೆ. ಭಾಳ ಕಷ್ಟ ಅನುಭವಿಸ್ತಾ ಇದ್ದೀವಿ. ಇರೋಕ್ಕಾಗ್ತಾ ಇಲ್ಲ. ನನಗೂ ನನ್ನ ಮಗನಿಗೂ ಸೊಳ್ಳೆ ಶೇಕೆ ಭಾಳ ಕಷ್ಟ ಆಗ್ತೈತೆ. ಇರೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾವು ಬೇಗನೆ ವಿಚಾರಣೆ ಮಾಡಿರಿ ಅತ್ಲಾಗ ಬಿಟ್ಟರು ಬಿಡೋಣ ಮನೇನ ಅತ್ತಾಗೆ ಹಾಳಾಗೋದ್ರು ಹೋಗ್ಲಿ ಅಂತ ನಾವಿದ್ರೆ. ಆದರೆ ಇವ್ರನ್ನ ವಿಚಾರಣೆನೇ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕಾದಿದ್ದಾರೆ. ಇವಾಗ ನೀವು ಕಾಯಿರಿ ಅಂತ ಹೇಳ್ತಾ ಇದ್ದಾರೆ ನಮಗೆ. ಏನು ಮಾಡ್ಬೇಕಪ್ಪ ಅನ್ನಿಸ್ತೈತೆ. ಹೋಗತ್ತ, ನೋಡ್ತಾ ಇರಿ. ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಾಮೆಂಟ್ ಮಾಡಿರಿ. ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.